ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಲುಕಿರುವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಪ್ರೊಟೆಸ್ಟ್. ಡಿಸಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರು ಹೆಸರಿರುವವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವ ಕಾಂಗ್ರೆಸ್ ರಾಜ್ಯ ಹಾಗೂ ಹೈಕಮಾಂಡ್ ನಿರ್ಧಾರ ಖಂಡಿಸಿ ಹಾಗೂ ಕೂಡಲೇ ರಾಜೀನಾಮೆ ಪಡೆದುಕೊಳ್ಳಲು ಆಗ್ರಹಿಸಿ ಧಾರವಾಡದಲ್ಲಿ ಬಿಜೆಪಿ ವತಿಯಿಂದ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಾ ಇರುವ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ ಸೇರಿ ರಾಜ್ಯ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದ 187 ಕೋಟಿ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ಸಿಲುಕಿ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ರು. ಆದರೆ ಈಗ ನಾಯಕತ್ವ ಬದಲಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ನೀಡಲಾಗಿದೆ. ವಿಧಾನಸೌಧದಲ್ಲಿಯೇ ಅಂದಿನ ಸಿಎಂ ಸಿದ್ದರಾಮಯ್ಯ ಅವರು ಹಗರಣ ಆಗಿರುವುದು ನಿಜ ಅಂದಿದ್ದಾರೆ. ಜೊತೆಗೆ ಇದೇ ಹಗರಣದ ವಿಚಾರವಾಗಿ ಬಿ ನಾಗೇಂದ್ರ ಅವರು ಜೈಲು ಕೂಡ ಹೋಗಿ ಬಂದಿದ್ದಾರೆ. ಇಷ್ಟೆಲ್ಲ ನಡೆದಿದ್ರು ಯಾವ ನೈತಿಕತೆಯ ಮೇಲೆ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದಾರೆ ತಿಳಿತಾ ಇಲ್ಲ. ಅಲ್ಲಿ ಕಾಂಗ್ರೆಸ್ ನಾಯಕರ ನಡೆ ಸ್ಪಷ್ಟವಾಗಿದೆ. ದುಡ್ಡು ಕೊಟ್ಟು ಮಿನಿಸ್ಟರ್ ಗಿರಿ ಪಡೆದು ಏನು ಬೇಕಾದರೂ ಹಗರಣ ಮಾಡಿದ್ರೆ ನಡೆಯುತ್ತೆ ಎಂಬುದು ತಿಳಿತಾ ಇದೆ. ಈ ಕೂಡಲೇ ಸಿಎಂ ಡಿಕೆಶಿ ಅವರು ಬಿ ನಾಗೇಂದ್ರ ಅವರು ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಎನ್ಕೆಎಸ್ ರಿಪೋರ್ಟ್ ಕಾಪಾಡ. ಈ ಸರ್ಕಾರ ಮತ್ತೆ ಅದೇ ರಾಜಕಾರಣಿಗೆ ಅಧಿಕಾರ ಕೊಡುತ್ತೆ ಅಂತ ಹೇಳಿ ಇಲ್ಲಿ ಉದಾಹರಣೆ ಆಗಿದೆ. ಕೂಡ ಪದೇ ಪದೇ ಒಂದಿಲ್ಲ ಒಂದು ಹಗರಣದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಿಂದ ಪದೇ ಪದೇ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಗುರುತಿಸಿಕೊಂಡಿದೆ. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಲ್ಲ, ಯಾವುದೇ ರೀತಿಯ ದುಡ್ಡಿಲ್ಲ. ಅದರಲ್ಲಂತೂ ವಿದ್ಯಾರ್ಥಿಗಳಿಗೆ ಅದೆಷ್ಟು ಓದಿ 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 ಇರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿನವರೆಗೂ ಯಾವುದೇ ಕಾಲ್ಫಾರ್ಮ್ಗಳಿಲ್ಲ. ಪ್ರತಿದಿನ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇಂತಹ ಸಂದರ್ಭದಲ್ಲಿ ಇಂತಹ ಒಬ್ಬ ಕುಖ್ಯಾತ ರೌಡಿ ಒಬ್ಬ ನಾಗೇಂದ್ರ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವನು ಬಳ್ಳಾರಿ ಜಿಲ್ಲೆಯಲ್ಲಿ ಅವನದೇ ಆದ ಒಂದು ಪ್ರಭಾವ ಇದೆ, ಅವನದೇ ಆದ ಒಂದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವ ಹಾಗೆ ಪ್ರತಿಭಟನೆಗಳನ್ನು ಮಾಡ್ತಿದ್ರು. ನಾವು ಕಣ್ಣಿಗೆ ಕಾಣಿಸುವ ಹಾಗೆ ಅವರಿಗೆ ತೋರಿಸುವುದು ಕೂಡ ಇಲ್ಲಿ ಹಗರಣ ಆಗಿದೆ, ಇಷ್ಟು ದುಡ್ಡು ಲಪ್ಟಾಯಿಸಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಅಕೌಂಟ್ ಇರ್ತ ಈ ಗೋವಾ ತನೂ ಆ ಹಣ ವರ್ಗಾವಣೆ ಆಗಿದೆ.